ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಮೆಹಂದಿ ವ್ಲಾಗ್ ನೀವೆಲ್ಲರೂ ನೋಡಿರ್ಬೋದು. ಸೊ ಅವಳದೇ ಒಂದು ರಿಸೆಪ್ಷನ್ ನಡೀತಾ ಇದೆ. ಸೊ ಅವಳದೇ ಅಂತಿದೀನಿ. ಹಾಯ್ ಗೊತ್ತಾಗ್ತಿಲ್ಲ. 6 ಗಂಟೆಗೆ ರೆಡಿ ಆಗಿ ಕಾರ್ ಹತ್ತಿದೀವಿ. ನಾವಿನ್ನ ಟ್ರಾಫಿಕ್ ಇಂದ ನಾವಿನ್ನ ಕನ್ವೆನ್ಷನ್ ಹಾಲೇ ರೀಚ್ ಆಗಿಲ್ಲ. ಸೊ ಗೊತ್ತಿಲ್ಲ ಅವಳು ಎಷ್ಟು ಬೈತಾಳೆ ಅಂತ. ಬಟ್ ಐ ಆಮ್ ವೆರಿ ಸಾರಿ ಸೌಮ್ಯ, ನಂಗೆ ಗೊತ್ತು ನೀನು ಈ ವ್ಲಾಗ್ ನೋಡ್ತೀಯಾ ಅಂತ. ಬಟ್ ಲಿಟ್ರಲಿ ನೋಡು, ಟ್ರಾಫಿಕ್ ನೋಡು ಹೇಗಿದೆ. ಎಷ್ಟು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಗೊತ್ತಾ. ನೋಡು, ಮೂವೇ ಆಗ್ತಾ ಇಲ್ಲ. ಓಕೆ, ಸೊ ಎಸ್ ಗೈಸ್, ಸೊ ಇವತ್ತು ನಮ್ಮ ಸೌಮ್ಯನ ಮದುವೆಯ ರಿಸೆಪ್ಷನ್ ಇದೆ ಇವತ್ತು. ಸೊ ಅದಕ್ಕೆ ಪೂರ್ತಿಯಾಗಿ ಸಖತ್ತಾಗಿ ಇವತ್ತು ಲೆಹೆಂಗಾ ಹಾಕೊಂಡಿದ್ದೀನಿ. ಫಿಟ್ಸ್ ನಾನು ತೋರಿಸ್ತೀನಿ. ಸೊ ಇವತ್ತು ಕೂಡ ತುಂಬಾ ಚೆನ್ನಾಗಿ ಮಸ್ತಿ ಮಾಡೋಣ ಅಂತ ಇದ್ದೀವಿ. ಅಂಡ್ ನಮ್ಮ ಎಲ್ಲಾ ರೀಲ್ಸ್ ಸಖತ್ ಬಾಕಿ ಇದೆ, ಬಿಕಾಸ್ ಅದು ಕಂಟಿನ್ಯೂಷನ್ ರೀಲ್ಸ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಅಂತಾನೆ ನಾನು ತುಂಬಾನೇ ವೇಟ್ ಮಾಡ್ತಾ ಇರೋದು. ಅಂಡ್ ಏನಂತಾರೆ, ನನ್ನ ನೇಲ್ ಆರ್ಟ್ ಎಲ್ಲ ಸ್ವಲ್ಪ ಹಾಳಾಗಿದೆ. ಯಾಕಂದ್ರೆ ಅರಿಶಿನ ಆಯ್ತು, ಅರಿಶಿನ ಎಲ್ಲ ಹತ್ಕೊಂಡು ಆ ವೈಟ್ ಎಲ್ಲ ಸ್ವಲ್ಪ ಎಲ್ಲೋ ಟರ್ನ್ ಆಗಿದೆ. ಸ್ಟಿಲ್ ನನ್ನ ನೇಲ್ ಆರ್ಟಿಸ್ಟ್ ಹೇಳಿದ್ಲು ನೇಲ್ ರಿಮೂವರ್ ಇಂದ ಆಗುತ್ತೆ ಅಂತ. ಬಟ್ ನನಗೆ ಅಷ್ಟೇನು ಇದಾಗ್ಲಿಲ್ಲ. ಅದೇ ಏನೋ ಒಂದು ಅಂತ ರೆಡಿ ಆಗಿದ್ದೀವಿ. ಸೊ ಹೋಪ್ಫುಲಿ ಇವಾಗ ಬಂದ್ವಿ ಅಂತ ಅನ್ಕೊಳ್ತೀನಿ. ನೋಡೋಣ ಹೇಗೆ ರಿಸೆಪ್ಷನ್ ಎಲ್ಲ ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಅಂತ. ಎಂಟ್ರೆನ್ಸ್ ಬಂದಿದ್ದೀವಿ. ಓಂ ಶ್ರೀ ಗಂ ಗಣಪತೆ ನಮಃ. ನನ್ನ ಫ್ರೆಂಡ್ ಪೂಜಾ ಚೆನ್ನಾಗಿ ಸ್ಕ್ಯಾನ್ ಮಾಡ್ತಿದ್ದಾಳೆ ಅಲ್ವಾ. ಇಷ್ಟು ರೆಡಿ ಆಗಕ್ಕೆ ಎಷ್ಟು ಟೈಮ್ ಬೇಕಾಯ್ತು ಅಂದ್ರೆ ಲಿಟ್ರಲಿ ಸಖತ್ ಟೈಮ್ ಬೇಕಾಯ್ತು. ಚೆನ್ನಾಗಿದೆ ಅಲ್ವಾ ನನ್ನ ಡ್ರೆಸ್? ಥ್ಯಾಂಕ್ ಯು. ನನ್ನ ಫ್ರೆಂಡ್ ನನ್ನನ್ನೇ ನೋಡ್ತಾ ಇದ್ದಾಳೆ. ಅವಳಿಗೆ ಗೊತ್ತು ನಾನು ಬ್ಲಾಗ್ ಮಾಡ್ತೀನಿ ಅಂತ. ಬಿಡು ಬಿಡು. ಎಸ್, ಚೆನ್ನಾಗಿ ಕಾಣಿಸ್ತೀಯ. ಹಾಯ್ ಮಾಡು. ನಮ್ಮ ಅಮ್ಮನ ಜೊತೆ ನಿಲ್ತಾ ಇದ್ದೀನಿ. ಸುಂದ್ರಿನೇ. ನನ್ನ ಫ್ರೆಂಡ್ ಸಹನಾ. ಅಯ್ಯೋ, ನನ್ನ ತಂಗಿ ಸಹನಾ. ಫ್ರೆಂಡ್ ಅಂದು ಬರೀ ಫ್ರೆಂಡೇ ಬರುತ್ತೆ ಕಣೆ. ವಿಡಿಯೋ ವ್ಲಾಗ್ ಮಾಡ್ತಾ ಇದೇ ವ್ಲಾಗ್ ಹಾಕ್ತಿದ್ದೀನಿ. ಎಷ್ಟು ಬೆಳ್ಳಗಾಗ್ಬಿಟ್ಟವಳಲ್ವಾ ಅವಳು. ಏನ್ ಗೊತ್ತಾ, ರಿಸೆಪ್ಷನ್ಗೆ 3 ಕವರ್ಸ್ ಕಲೆಕ್ಟ್ ಮಾಡುವಂತಹ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಒಳ್ಳೆ ಟಾಸ್ಕ್ ಅಲ್ವಾ? ಆಂಟಿ ನಮ್ಮಮ್ಮ ಮೆಹಂದಿ ಫ್ರೆಂಡ್ ನಮ್ಗೆ. ಹೌದಾ? ಚಿಕ್ಕಮ್ಮ. ಸ್ಮೈಲ್ ಪಡೆ. ನನ್ ಬ್ಲಾಗು ನಮ್ಮಮ್ಮ. ಬನ್ನಿ ಸ್ಮೈಲ್ ಮಾಡೋ. ಆಲ್ರೆಡಿ ಆಗಿದ್ದಾರೆ. ಅವನಿಗೆ ಅನ್ಸಬ್ಸ್ಕ್ರೈಬ್ ಪ್ರಪೋಸ್ ಮಾಡ್ತಾ ಇರೋದು. ವೆಡ್ಡಿಂಗ್ ಶೂಟ್ ಚೆನ್ನಾಗಿ ಮಾಡಿಸಿದ್ದಾರೆ. ಇಲ್ಲ, ನಾವು ಮುಂದೆ ಕೂತಿದ್ದೀವಲ್ಲ ಹಾಗ ಅನ್ಸುತ್ತೆ.
ಓ ಮಾರ್ಕೆಟ್ ಅಲ್ಲೆಲ್ಲ ಹೋಗಿ ಮಾಡ್ಸಿದ್ದಾರೆ. ಹಲೋ ಫ್ರೆಂಡ್ಸ್, ಸೊ ಇವಾಗ ನಾವು ಹೋಗ್ಬಿಟ್ಟು ಅವಳಿಗೆ ನೋಡ್ತಾವಳೆ, ಇವಾಗ ಹೋಗ್ಬಿಟ್ಟು ಅವಳಿಗೆ ಗಿಫ್ಟ್ ಕೊಡ್ಬೇಕು. ಓಕೆ ಬಂದ್ರೆ ಹೋಗೋಣ. ನಾವು ಚೆನ್ನಾಗಿ ರೆಡಿ ಆಗಿದೀವಿ. ಫುಲ್ ಸ್ಕ್ಯಾನ್ ಮಾಡಿ ನಮ್ಮ 3 ಜನನ. ನಿನ್ನ ಜೊತೆ ಚೆನ್ನಾಗಿದೆ ಡ್ರೋನು, ಫುಲ್ ಫ್ಯಾನು. ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡು ಪಾಪ ಅವ್ರ ಹತ್ರ. ಬಾಯಿ ಒಣಗೋಗಿದೆ, ನೀರ್ ಕುಡ್ದು ಕುಡ್ದು ಇವತ್ತು ನೀರ್ ಕುಡ್ದೆ ನಕ್ಕು ಸಾಕಾಗ್ತಿದೆ ಕಣ್ರಿ ನಿಜವಾಗ್ಲೂ. ಓಪನ್ ಮಾಡಿ ಓಪನ್ ಮಾಡಿ ಮಾಡಿ ಇವಾಗಲೇ ಇಟ್ಕೊಳ್ಳಿ ಇಟ್ಕೊಳ್ಳಿ. ಹಾಕ್ತೀರಾ ಹಾಕಿ. ಬನ್ನಿ ಊಟ ಮಾಡೋಣ. ಸೊ ನನ್ನ ಫ್ರೆಂಡ್ ಮದ್ವೆಲಿ ರಿಸೆಪ್ಷನ್ ಅಲ್ಲಿ ಬೀನ್ಸ್ ಪಲ್ಯ, ಕಾರ್ನ್, ಕೋಸಂಬರಿ, ಉಪ್ಪಿನಕಾಯಿ, ಉಪ್ಪು, ಸ್ವಲ್ಪ ಸಂಡಿಗೆ, ಆಮೇಲೆ ಮಸಾಲೆ ದೋಸೆ ಕೊಟ್ಟಿದ್ದಾಳೆ ವಿತ್ ಚಟ್ನಿ. ಎಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ಪಲ್ಯನೂ ಇದೆ. ಒಳಗಡೆ ಪಲ್ಯನೂ ಇದೆ, ಹಾಗೆ ಕೊಟ್ಟಿಲ್ಲ. ಆಮೇಲೆ ನೀರು ಚೆನ್ನಾಗಿ ಬರೆಸ್ತಾ ಇದೀವಿ. ತುಂಬಾ ಹೊಟ್ಟೆ ಹಸ್ಬಿಟ್ಟಿದೆ. ಗ್ರೂಪ್ಸ್ ನಾನು ಯುಪಿಗೆ ಹೋಗಿ ಒಂದು 5 kg ಸಣ್ಣಾಗಿ ಬಂದಿದ್ದೆ. ಇವ್ರ ಮದ್ವೆಗೆ ಬಂದ್ಬಿಟ್ಟು ಉಂಡು ಇನ್ನೊಂದು 5 kg ಜಾಸ್ತಿ ಆಗ್ತಾ ಇದೆ. ನಾನು ನನ್ನ ಗಂಡನ್ ತುಂಬಾ ಇಷ್ಟಪಡ್ತೀನಿ, ಆದ್ರೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಇನ್ನು. ಇವಾಗ ನೆಕ್ಸ್ಟ್ ಪಲಾವ್ ಬಂತು, ಬಾರಿಸ್ತಾ ಇದೀವಿ. ಯಾರು ಕಣ್ಣು ಹಾಕ್ಬೇಡಿ ಆಯ್ತಾ, ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಬೆಳಗ್ಗೆಯಿಂದ ಹೊಟ್ಟೆ ಸರಿ ಇಲ್ಲ. ಇವಾಗ ಸ್ವಲ್ಪ ಹೊಟ್ಟೆ ಹೋಗ್ತಾ ಇದೆ ಅಂತ ತಿಂತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಸೊ ಫುಲ್ ರಿಸೆಪ್ಷನ್ ಮುಗೀತು. ಸೊ ಸೌಮ್ಯ ನಿಂತ್ಕೊಂಡಿದ್ದ ಸೀಟ್ ಮೇಲೆ ನಾವು ನಿಂತ್ಕೊಂಡು ಇವಾಗ ಫುಲ್ ಫೋಟೋ ಶೂಟ್ಸ್ ಎಲ್ಲ ಮಾಡಿ ಈಗ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Love you. Take care. Bye.